ಇವತ್ತಿನ ಮುಖ್ಯ ಅತಿಥಿಯಾಗಿ ವೆಂಕಿ UDV. ಕನ್ನಡ ಚಿತ್ರರಂಗಕ್ಕೆ ಬರಬೇಕು, ಒಬ್ಬ ಎಡಿಟರ್ ಆಗಬೇಕು ಅಂತ ಯಾಕೆ ಅನ್ಕೊಂಡ್ರಿ? ನಮ್ಮ ತಂದೆ ತೀರೋದ್ಮೇಲೆ ಒಂದು ಸಪಾನೆ ಟೈಮ್ ಇಂಡಸ್ಟ್ರಿಗೆ ಬರೋಕ್ಕೆ ದಾರಿ ಆಯಿತು. ಯಜಮಾನ ಒಂದು ಮೂಮೆಂಟ್ ನಿಮ್ಮ ಹತ್ರ ಇದೆ, ಏನು ಅನ್ಸುತ್ತೆ ಅದು? ಅದು ನನಗೊಂದು ಸ್ಫೂರ್ತಿ. ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇತ್ತು. ಇವತ್ತು ಮಾಡಿದ ಕೆಲಸನೇ ನಾಳೆ ಮಾಡೋದಿರಲ್ಲ. ಸಿಸ್ಟಮ್ ಬೇಸಿಕ್ ಐಡಿಯಾ ಇತ್ತೇ ಹೊರತು ಎಡಿಟಿಂಗ್ ಅಂದರೆ ಏನು ಇದ್ರ ಬಗ್ಗೆ ಯಾವುದು ಐಡಿಯಾ ಇರಲಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ಅವಾಗ ನೆಗೆಟಿವೇ ಇತ್ತು, ನೆಗೆಟಿವ್ ಕಷ್ಟ ಅನಿಸ್ತಾ ಇತ್ತು. ಕೆಲವೊಂದು ಕೆಲಸ ಮಾಡಬೇಕಾದ್ರೆ ಅದು ಪ್ರೀತಿಯಿಂದ ಮಾಡಿದ್ರೆ ಯಾವುದು ಕಷ್ಟ ಅಂತ ಅನಿಸಲ್ಲ, ತುಂಬ ಇಂಪಾರ್ಟೆಂಟು. ನೀರೇನಾದರೂ ಒಂದು ಡ್ರಾಪ್ ಬಿದ್ದರೂ ಶೂಟ್ ಮಾಡಿರೋದು ಅಷ್ಟು ವೇಸ್ಟು. ನಮ್ದೇನು ಕೆಲಸ, ನಾವು ಎಷ್ಟು ಇಂಟೆಲಿಜೆಂಟಾಗಿ ವರ್ಕ್ ಮಾಡಿದ್ರೆ ಕೆಲಸ ಈಸಿ ಆಗುತ್ತೆ. ಅಸ್ಟೆಂಟಾಗಿ ಒಂದು 6 years ಮಾಡಿದೆ. ಹತ್ತತ್ರ ಒಂದು 85-100 ಮೂವೀಸ್ವರೆಗೂ ವರ್ಕ್ ಮಾಡಿದೆ. ಒಬ್ಬ ಅಸ್ಟೆಂಟ್ ಆಗಿದ್ದರು ಸಡನ್ಲಿ ಎಡಿಟರ್ ಆಗಬೇಕು ಅಂತ ಯಾವಾಗ ಅನಿಸ್ತು? ಯಾವ ವಿಷಯಕ್ಕೆ ಅನಿಸ್ತು? ನನ್ನ ಫುಲ್ ಫ್ಲಡ್ಜ್ ವರ್ಕು ಅಂತ ಸ್ಟಾರ್ಟ್ ಮಾಡಿದ್ದು ಕರ್ವಾ ಟೈಸನ್ನು ಎರಡು ಅಟ್ ಎ ಟೈಮ್ ವರ್ಕ್ ಮಾಡ್ತಿದ್ದು. ರಿಸ್ಟ್ರಿಕ್ಷನ್ ಟೈಮಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ. ಎಲ್ಲ ಪಿಕ್ಚರ್ಗೂ ನಾನೇ ಎಡಿಟ್ರು, ನಂದೇ ಹೆಸರಿರುತ್ತೆ ಅಂದಮೇಲೆ ಎಲ್ಲ ಚಿತ್ರ ನಂದೇ, ಎಲ್ಲ ಚಿತ್ರನೂ ನನಗೆ ಇಷ್ಟಾಗೆ ವರ್ಕ್ ಮಾಡಿರ್ತೀನಿ. ವೆಂಕಿ ಹತ್ರ ಹೋದರೆ ತುಂಬ ಲೇಟ್ ಆಗುತ್ತೆ ಸಿನಿಮಾ ಅಂತ ಒಂದು ಗಾಂಧಿನಗರದಲ್ಲಿ ಟಾಕ್ ಇರೋವಂಥ ವಿಷಯ. ನಾವು ಯಾವುದೇ ಒಂದು ವರ್ಕಿಗೆ ಅಂತ ಕುಂತ್ಕೊಂಡಾಗ ಅದನ್ನ 10 ಸರಿ ವರ್ಕ್ ಮಾಡಬೇಕು. ಫಸ್ಟ್ ನನಗಿಷ್ಟ ಆಗಬೇಕು, ಲೇಟ್ ಆದರೂ ಪರವಾಗಿಲ್ಲ, ಒಂದೇ ಸರಿ ಕೊಟ್ಟರೆ ಅದು ಚೆನ್ನಾಗಿರಬೇಕು ಅಂತ ಅಷ್ಟೆ. ನನಗೇನೋ ಅಮೌಂಟ್ ಕೊಡ್ತಾರೆ, ಅವ್ರಿಗೆ ತಂದು ಕೊಟ್ಟಿದ್ದನ್ನ ನಾನು ಮಾಡಿ ಕಳ್ಸೋದು ಈಸಿ ಕೆಲಸ. ಬಟ್ ನೀವು ರಾಜಮೌಳಿನೂ ಮೆಚ್ಚಬೇಕು ಅಂದರೆ ಆ ಲೆವೆಲಿಗೆ ವರ್ಕ್ ಮಾಡಬೇಕು. ವೆಂಕಿ ಹತ್ರ ಬಂದರೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಹಂಗೆ ಅವ್ರಿಗೆ ದುಡ್ಡು ಕೊಡ್ದಲೇನು ಕೆಲಸ ಮಾಡೋಕ್ಕಾಗಲ್ಲ, ಅದು ಇಂಪಾರ್ಟೆಂಟೇ. ಅವರಿಗೆ ಕೆಲಸ ಇಂಪಾರ್ಟೆಂಟ್, ಪರ್ಫೆಕ್ಟ್ ಇಂಪಾರ್ಟೆಂಟ್ ಅಲ್ಲ ಸರ್. 135 ಸಿನಿಮಾಸ್ ನೀವು ಮಾಡಿದ್ದೀರಿ ಅಂದರೆ ವರ್ಷಕ್ಕೆ 12-13 ಸಿನಿಮಾ ನೀವು ಎಡಿಟ್ ಮಾಡಿದ್ದೀರಾ ಅಂದರೆ ನೀವು ಬ್ಯುಸಿ ಇರುವಂಥ ಎಡಿಟ್ರು. ಆದರೂ ನಿಮ್ಮ ಬಗ್ಗೆ ನೆಗೆಟಿವ್ ಮಾತಾಡೋರಿಗೆ ನೀವು ಏನು ಹೇಳ್ಬೋದು? ವೆಂಕಿ ಹತ್ರ ಎಡಿಟ್ ಮಾಡಿಸ್ಬೇಕು ಅಂತ ನೀವು ಅನ್ಕೊಳ್ಳೋದೇನಕ್ಕೆ? ನಾನು ಚೆನ್ನಾಗಿ ಮಾಡ್ತೀನಿ ಅಂತ. AI ಬಂದಿದೆ, ಈಸಿ ಆಗಿಬಿಡುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಸೇಮ್ ಒಂದು ಫೋಟೋ ಕೊಡ್ತೀನಿ, 10 ಜನನೂ ಒಂದೇ ಸಾಫ್ಟ್ವೇರಲ್ಲಿ ಮಾಡ್ತೀರಾ, ಒಂದೇ ಫೋಟೋ. ಬಟ್ 10 ಜನದ ಫೋಟೋನು ಒಂದೇ ಥರ ಇರಲ್ಲ. ಯಾಕೆ ಅಂದರೆ ಅಲ್ಲಿ ಸಾಫ್ಟ್ವೇರ್ ವರ್ಕ್ ಮಾಡುತ್ತೆ ಹೊರತು ಅದನ್ನು ಸಾಫ್ಟ್ವೇರ್ಗೆ ಹೇಳೋರು ಯಾರು? ನಾವು. ನಮ್ಮ ಮೈಂಡಲ್ಲಿ ಏನಿದೆ ಅನ್ನೋದನ್ನ ಬರೆದ್ರೆ ಮಾತ್ರ ಆ ಸಾಫ್ಟ್ವೇರ್ ಆ ಥರ ಕೊಡುತ್ತೆ. ಎಸ್ ವೆಂಕಿ ಅವರೇ, ಈ ಮಾತನ್ನ ನಾನು ಇದು ಎಡಿಟಿಂಗಲ್ಲೂ ಇಂಪಾರ್ಟೆಂಟ್ ಆಗುತ್ತೆ. ದರ್ಶನ್ ಇದ್ದಂಥ ಒಂದು ಕಾಲ, ಈಗ ದರ್ಶನ್ ಇಲ್ಲದೆ ಇರೋವಂಥ ಕಾಲ, ಸಿನಿಮಾನ ಹೇಗೆ ನೀವು ಅಳಿಬಹುದು? ದರ್ಶನ್ ಸಾರು ಇಲ್ದಲೇ ಇರೋದು, ಅವ್ರು ಬಂದೇ ಬರ್ತಾರೆ, ಬಟ್ ಅವ್ರು ಇಲ್ದಲೇ ಇರೋದು ತುಂಬ ಇಂಡಸ್ಟ್ರಿಗೆ ನಷ್ಟ. ಯಾಕೆಂದರೆ ಪ್ರತಿಯೊಬ್ಬ ಸಂಸಾರಗಳು, ಅವ್ರದ್ದು ಜೀವನ ಎಲ್ಲ ನಡಿಬೇಕು ಅಂದರೆ ಒಬ್ಬ ಆರ್ಟಿಸ್ಟು ಬೇಕು. ಅವರು ಒಂದು ಫಿಲಮ್ ಮಾಡಿದ್ರೆ ನಾವೆಲ್ಲ ಊಟ ಮಾಡ್ತೀವಿ. ನಾನು ಅಸ್ಟೆಂಟ್ ಆಗಿದ್ದಾಗ ಸಾರಥಿ ಪಿಕ್ಚರ್ ಮಾಡಿದಾಗ ಸರ್ರು ಸ್ಟುಡಿಯೋಗೆ ಬಂದಿದ್ದರು. ನನಗೆ ಆವತ್ತು ಪ್ರಪಂಚದಲ್ಲಿ ಯಾರೋ ಹತ್ರದಲ್ಲಿ ಸಿಕ್ಕಿದ್ರಲ್ಲ ಅನ್ನೋ ಅಷ್ಟು ಖುಷಿ. ನನಗೆ ಇಷ್ಟವಾಗಿರೋ ನಮ್ಮ ಭಾಷೆ ಬಂದ್ಬಿಟ್ಟವ್ರೆ. ಏನಾದರೂ ಮಾಡಿ ಒಂದು ಫೋಟೋ ತಗೊಬೇಕು. ಫೋಟೋ ಯಾರನ್ನ ಕೇಳೋದು, ಹೆಂಗೆ ಕೇಳೋದು, ಅವ್ರು ಇರೋ ಬ್ಯುಸಿಲಿ. ಆ ಫೋಟೋ ತೆಗೆಸ್ದೆ, ಬೇರೆ ತಂದು ತೋರಿಸ್ದೆ ಮೊಬೈಲಲ್ಲಿ, ಬ್ಲರ್ ಆಗಿತ್ತು, ತಲೆ ಕೆಟ್ಟ.